10ನೇ ತರಗತಿಯ ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಈ ಒಂದು ಅಧ್ಯಾಯದಲ್ಲಿ ಗೋಳೀಯ ದರ್ಪಣ ಮತ್ತು ಗೋಳೀಯ ಮಸೂರ ಇವೆರಡೂ ಪರಿಕಲ್ಪನೆಗಳನ್ನು ನಾವು ತಿಳಿದುಕೊಳ್ಳಬೇಕಾಗಿರುವುದರಿಂದ ಮೊಟ್ಟ ಮೊದಲಿಗೆ ದರ್ಪಣ ಹಾಗೂ ಮಸೂರಗಳಿಗಿರುವ ವ್ಯತ್ಯಾಸಗಳೇನು ಎಂಬುದನ್ನು ತಿಳಿದುಕೊಂಡಾಗ ದರ್ಪಣ ಮತ್ತು ಮಸೂರ ಆಧಾರಿತ ಎಲ್ಲ ಪರಿಕಲ್ಪನೆಗಳನ್ನು ನಾವು ತುಂಬ ಸುಲಭವಾಗಿ ಅರ್ಥೈಸಿಕೊಳ್ಬಹುದು ಎಂಬುದು ನನ್ನ ಒಂದು ಅಭಿಪ್ರಾಯ. ಹೀಗಾಗಿ ದರ್ಪಣ ಮತ್ತು ಮಸೂರ, ವಾಟ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಮಿರರ್ ಆ್ಯಂಡ್ ಲೆನ್ಸ್ ಎಂಬುದನ್ನು ನೋಡೋಣ. ಪ್ರಸ್ತುತಿ ನಾನು ಶ್ರೀ ರಾಜು ಭೂಶೆಟ್ಟಿ. ಮೊಟ್ಟ ಮೊದಲಿಗೆ ದರ್ಪಣ ಇಲ್ಲಿ ಏನಾಗತ್ತೆ ಅಂತ ನಾವು ನೋಡೋದಾದರೆ, ದರ್ಪಣದಲ್ಲಿ ಯಾವಾಗಲೂ ಕೂಡ ಪ್ರತಿಫಲನದಿಂದ ಪ್ರತಿಬಿಂಬಗಳು ಉಂಟಾಗತ್ತೆ ಎಂದು ನಾವು ಹೇಳುತ್ತೇವೆ. ಪ್ರತಿಫಲನದಿಂದ ನಂತರ ದರ್ಪಣದಲ್ಲಿ ಯಾವುದೇ ಒಂದು ಭಾಗವನ್ನು ಸಿಲ್ವರ್ ಅಥವಾ ಅಲ್ಯೂಮಿನಿಯಂನಿಂದ ಲೇಪನ ಮಾಡಲಾಗಿರುತ್ತದೆ ಎಂದು ಹೇಳ್ತೇವೆ. ಅಂದರೆ ದರ್ಪಣವನ್ನು ನಾವು ನೋಡಿದಾಗ ಒಂದು ವೇಳೆ ಅದರ ಹೊರ ಮೇಲ್ಮೈಯನ್ನು ಏನು ಮಾಡಿರ್ತಾರೆ ಅಂದರೆ ಸಿಲ್ವರ್ ಅಥವಾ ಅಲ್ಯೂಮಿನಿಯಂನಿಂದ ಲೇಪನ ಮಾಡಿರ್ತಾರೆ, ಅಥವಾ ಒಳ ಮೇಲ್ಮೈಯನ್ನು ಏನು ಮಾಡಿರ್ತಾರೆ ಅಂದರೆ ಸಿಲ್ವರ್ ಅಥವಾ ಅಲ್ಯೂಮಿನಿಯಂನಿಂದ ಲೇಪನ ಮಾಡಿರ್ತಾರೆ. ಅರ್ಥ ಇಷ್ಟೇ, ಅದನ್ನು ನಿರ್ಬಂಧಿಸಲಾಗಿರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಒಂದು ಭಾಗವನ್ನು ಯಾವುದರಿಂದ ನಿರ್ಬಂಧಿಸಿರ್ತಾರೆ ಅಂದರೆ ಅದು ಸಿಲ್ವರ್ ಅಥವಾ ಅಲ್ಯೂಮಿನಿಯಂ ಪದರನ್ನು ಬಳಸಿಕೊಂಡು ಅಂತೇಳಿ. ಆದರೆ ಇಲ್ಲಿ ನಾವು ಮಸೂರ ಅಥವಾ ಲೆನ್ಸ್ ಅಂತ ಏನು ಹೇಳ್ತೇವೆ ಅಲ್ಲ, ಮಸೂರವನ್ನು ನೋಡುವುದಾದರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಎರಡೂ ಬದಿಯಲ್ಲೂ ಇದು ಮಸೂರಗಳು ಪಾರದರ್ಶಕವಾಗಿರುತ್ತೆ ಅಂತೇಳಿ ನಾವು ಹೇಳ್ತೇವೆ. ಯಾವುದೇ ವಸ್ತುವಿನಿಂದ ಮಸೂರದಲ್ಲಿ ಲೇಪನವನ್ನು ಮಾಡಿರುವುದಿಲ್ಲ ಅಂತೇಳಿ ನಾವು ಹೇಳ್ತೇವೆ. ಅಂದರೆ ಎರಡೂ ಮೇಲ್ಮೈಗಳಿಂದ ಆವರಿಸಿದ ಒಂದು ಪಾರದರ್ಶಕ ವಸ್ತುವನ್ನು ನಾವು ಮಸೂರ ಎಂದು ಕರೆಯಬಹುದು ಎಂಬುದನ್ನು ನಾವು ಗಮನಿಸಬೇಕಾಗತ್ತೆ. ನಂತರ ದರ್ಪಣವನ್ನು ಮುಖ್ಯವಾದ ಗುಣಲಕ್ಷಣ ನಾವು ನೋಡೋದಾದರೆ, ದರ್ಪಣವು ಯಾವಾಗಲೂ ಕೂಡ ಅದು ಸಮತಲವಾಗಿರಬಹುದು ಅಥವಾ ಗೋಳೀಯವೂ ಕೂಡ ಆಗಿರ್ಬೋದು ಅಂತ ಹೇಳ್ತೇವೆ ದರ್ಪಣ. ಆದರೆ ಮಸೂರವನ್ನು ನಾವು ನೋಡ್ತಾ ಹೋದ್ವಿ ಅಂದರೆ ಮಸೂರ ಯಾವಾಗಲೂ ಕೂಡ ಗೋಳೀಯವಾಗಿರುತ್ತದೆ ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಗೋಳೀಯವಾಗಿರುತ್ತೆ. ಯಾವುದಾದರೂ ಒಂದು ಮೇಲ್ಮೈ ಅಥವಾ ಎರಡೂ ಮೇಲ್ಮೈಗಳು ಗೋಳೀಯವಾಗಿರುತ್ತೆ ಯಾವುದರಲ್ಲಿ, ಮಸೂರದಲ್ಲಿ ಎಂಬುದನ್ನು ನಾವು ಗಮನಿಸಬೇಕು ಅನ್ನುವಂಥದ್ದು. ನಂತರ ಮುಂದಿನ ಒಂದು ವ್ಯತ್ಯಾಸವನ್ನು ನಾವು ನೋಡೋದಾದರೆ, ದರ್ಪಣವು ಯಾವಾಗಲೂ ಕೂಡ, ದರ್ಪಣ ಏನಿದೆಯಲ್ಲ ಇದು ಯಾವಾಗಲೂ ಕೂಡ ಬೆಳಕಿನ ಪ್ರತಿಫಲನದ ನಿಯಮದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದು ಹೇಳುತ್ತೇವೆ. ಆದರೆ ಮಸೂರವನ್ನು ನಾವು ನೋಡೋದಾದರೆ ಮಸೂರ ಯಾವಾಗಲೂ ಬೆಳಕಿನ ವಕ್ರೀಭವನದ ನಿಯಮದ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ ಎಂದು ನಾವು ಹೇಳುತ್ತೇವೆ. ನಂತರ ಮುಂದಿನ ಒಂದು ವ್ಯತ್ಯಾಸವನ್ನು ನೋಡೋದಾದರೆ, ದರ್ಪಣದ ಸೂತ್ರ ಅದು ಯಾವಾಗಲೂ 1/v + 1/u = 1/t ಸೂತ್ರದಿಂದ ನಾವು ದರ್ಪಣದ ಸೂತ್ರವನ್ನು ಬರಿತೇವೆ. ಆದರೆ ನಾವು ಮಸೂರದ ಸೂತ್ರವನ್ನು ನೋಡೋದಾದರೆ 1/v - 1/u = 1/f ಎಂದು ಹೇಳುತ್ತೇವೆ. ಸೊ ಇವೇನು ಅಂತಂದರೆ ದರ್ಪಣ ಮತ್ತು ಮಸೂರಗಳಿಗಿರುವಂಥ ಕೆಲವು ಪ್ರಮುಖವಾದ ವ್ಯತ್ಯಾಸಗಳು ಎಂದು ನಾವು ಹೇಳ್ತೇವೆ. ಇನ್ನು ಇಲ್ಲಿ ಚಿತ್ರದಲ್ಲಿ ತಾವು ಗಮನಿಸ್ಬೋದು, ಇಲ್ಲಿ ದರ್ಪಣಗಳು, ವಿವಿಧ ಪ್ರಕಾರದ ದರ್ಪಣಗಳನ್ನು ತಾವು ನೋಡ್ಬೋದು. ಮತ್ತು ಇಲ್ಲಿ ನೋಡ್ಬೋದು ಎರಡೂ ಬದಿಯಲ್ಲೂ ಪಾರದರ್ಶಕವಾಗಿರುವಂಥ ಏನು ಅಂತಂದರೆ ಲೆನ್ಸ್ ಅಥವಾ ಮಸೂರದ ಒಂದು ಚಿತ್ರವನ್ನು ತಾವಿಲ್ಲಿ ಕಾಣಬಹುದು. ಸೊ ಇವು ದರ್ಪಣ ಮತ್ತು ಮಸೂರಗಳಿಗಿರುವ ಕೆಲವು ಪ್ರಮುಖ ಅಂಶಗಳು. ಮುಂದಿನ ಒಂದು ವಿಡಿಯೋದಲ್ಲಿ ಈ ಒಂದು ಅಧ್ಯಾಯದ ಮೇಲೆ ಇನ್ನೂ ಹಲವಾರು ಆಸಕ್ತಿಯುತ ಪ್ರಶ್ನೆಗಳನ್ನು ಚರ್ಚಿಸೋಣ. ಧನ್ಯವಾದಗಳು.